ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಜಠರಗರುಳಿನ ಅಸ್ವಸ್ಥತೆಗಳಿಗೆ ಚಿಕಿತ್ಸೆ ನೀಡಲು ಯಾವ ಸೊಪ್ಪು ಪರಿಣಾಮಕಾರಿಯಾಗಿದೆ? ಆಪ್ಷನ್ಸ್ ಎ ಸಬ್ಬಸಿಗೆ, ಬಿ ಮೆಂತ್ಯೆ, ಸಿ ಸೋರೆಲ್, ಡಿ ಸೀಗೆ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಸಿ ಸೋರೆಲ್. ಸೋರೆಲ್ ಸೊಪ್ಪು ಅಥವಾ ಗೋಂಗೂರ ಒಂದು ತರಕಾರಿ ಸೊಪ್ಪು ಮತ್ತು ಗಿಡಮೂಲಿಕೆ. ಇದು ಔಷಧೀಯ ಗುಣಗಳನ್ನು ಹೊಂದಿದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಅಜೀರ್ಣ, ಮಲಬದ್ಧತೆ, ವಾಯು, ಅನ್ನನಾಳ, ಎದೆಯುರಿ, ಅತಿಸಾರ, ಜಠರ ಹುಣ್ಣು, ಗ್ಯಾಸ್ಟ್ರೋಸೋಫೇಜಲ್ ರಿಫ್ಲೆಕ್ಸ್ ಕಾಯಿಲೆ ಮತ್ತು ಹೊಟ್ಟೆ ನೋವಿನಂತಹ ವ್ಯಾಪಕವಾದ ಜಠರಗರುಳಿನ ಅಸ್ವಸ್ಥತೆಗಳಿಗೆ ಚಿಕಿತ್ಸೆ ನೀಡಲು ಗೋಂಗೂರ ಅಥವಾ ಸೋರೆಲ್ ಸೊಪ್ಪು ಹೆಚ್ಚು ಪರಿಣಾಮಕಾರಿಯಾಗಿದೆ. ಅಷ್ಟೇ ಅಲ್ಲದೆ ಇದನ್ನು ಸೇವಿಸುವುದರಿಂದ ಕಣ್ಣಿನ ಆರೋಗ್ಯ ಸುಧಾರಿಸುತ್ತದೆ, ತೂಕ ಇಳಿಸಲು ಸಹಾಯ ಮಾಡುತ್ತದೆ ಮತ್ತು ದೇಹದಿಂದ ವಿಷಕಾರಿ ಅಂಶಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸಲು ಸಹ ಇದು ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ, ಸಾಂಕ್ರಾಮಿಕ ಜ್ವರ ಮತ್ತು ಶೀತವನ್ನು ಬರದಂತೆ ತಡೆಯುವ ಶಕ್ತಿ ಯಾವುದಕ್ಕಿದೆ? ಆಪ್ಷನ್ಸ್ ಎ ಶುಂಠಿ, ಬಿ ಅರಿಶಿಣ, ಸಿ ಬೆಳ್ಳುಳ್ಳಿ, ಡಿ ಹಸಿಮೆಣಸಿನಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ಹಸಿಮೆಣಸಿನಕಾಯಿ. ಹಸಿರು ಮೆಣಸಿನಕಾಯಿಯಲ್ಲಿ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ. ಹಸಿರು ಮೆಣಸಿನಕಾಯಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ, ಸಾಂಕ್ರಾಮಿಕ ಜ್ವರ ಮತ್ತು ಶೀತದಿಂದ ರಕ್ಷಿಸುತ್ತದೆ. ಮೆಣಸಿನಕಾಯಿಯಲ್ಲಿ ಕ್ಯಾಪ್ಸೈಸಿನ್ ಇರುತ್ತದೆ, ಇದು ಜೀವಕೋಶದ ಹಾನಿಯಿಂದ ದೇಹವನ್ನು ರಕ್ಷಿಸುತ್ತದೆ. ಮೂರನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲಿನಿಂದ ಮಾಡಿದ ಚೀಸ್ ಅನ್ನು ವಿಶ್ವದಲ್ಲಿ ಅತ್ಯಂತ ದುಬಾರಿ ಬೆಲೆಗೆ ಮಾರಾಟ ಮಾಡಲಾಗುತ್ತದೆ? ಆಪ್ಷನ್ಸ್ ಎ ಒಂಟೆ, ಬಿ ಮೇಕೆ, ಸಿ ಕತ್ತೆ, ಡಿ ಹಸು. ಸರಿಯಾದ ಉತ್ತರ ಆಪ್ಷನ್ ಸಿ ಕತ್ತೆ. ಬಾಲ್ಕನ್ ಕತ್ತೆ ಹಾಲಿನಿಂದ ತಯಾರಿಸುವ ಚೀಸ್ನ ಹೆಸರು ಫೂಲೆ ಚೀಸ್ ಅಥವಾ ಫುಲ್ ಚೀಸ್. ಇದು ವಿಶ್ವದ ಅತ್ಯಂತ ದುಬಾರಿ ಚೀಸ್ಗಳಲ್ಲಿ ಒಂದಾಗಿದೆ ಮತ್ತು ಸರ್ಬಿಯಾದಲ್ಲಿ ತಯಾರಿಸಲಾಗುತ್ತದೆ. ಬಾಲ್ಕನ್ ಕತ್ತೆಗಳು ಸರ್ಬಿಯಾ ಮತ್ತು ಮಾಂಟೆನೆಗ್ರೊಗಳಲ್ಲಿ ಕಂಡುಬರುತ್ತವೆ. ಈ ಚೀಸನ್ನು ತಯಾರಿಸಲು ಈ ಕತ್ತೆಗಳ ಹಾಲನ್ನು ಬಳಸಲಾಗುತ್ತದೆ. ಈ ಚೀಸ್ನ ಹೆಚ್ಚಿನ ಬೆಲೆಗೆ ಕಾರಣ ಅದರ ಉತ್ಪಾದನಾ ಪ್ರಕ್ರಿಯೆಯು ಬಹಳ ಕಷ್ಟಕರ ಮತ್ತು ಸಮಯ ತೆಗೆದುಕೊಳ್ಳುವುದಾಗಿದೆ. ನಾಲ್ಕನೇ ಪ್ರಶ್ನೆ, ಸ್ನಾನ ಮಾಡುವುದಾದರೆ ಯಾವ ಸಮಯದಲ್ಲಿ ಸ್ನಾನ ಮಾಡಿ ಎನ್ನುತ್ತದೆ ಶಾಸ್ತ್ರ? ಆಪ್ಷನ್ಸ್ ಎ ಬ್ರಹ್ಮ ಮುಹೂರ್ತ, ಬಿ ಶಿವ ಮುಹೂರ್ತ, ಸಿ ಹರಿ ಮುಹೂರ್ತ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡುವ ವ್ಯಕ್ತಿಯು ಬುದ್ಧಿವಂತಿಕೆಯನ್ನು, ಅಪಾರ ಜ್ಞಾನವನ್ನು, ಉತ್ತಮ ಆರೋಗ್ಯವನ್ನು, ಜೀವನದಲ್ಲಿ ಸುಖ, ಶಾಂತಿ, ಶಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ಹಾಗೆಯೇ ಶಿವ ಮತ್ತು ಹರಿ ಮುಹೂರ್ತದಲ್ಲಿ ಸ್ನಾನ ಮಾಡುವವರು ಸಮಾಜದಲ್ಲಿ ಗೌರವ, ಕೀರ್ತಿ, ಯಶಸ್ಸು, ಸಂಪತ್ತು, ಸಂತೋಷ, ನೆಮ್ಮದಿ ಮತ್ತು ಆರೋಗ್ಯವನ್ನು ಹೊಂದುತ್ತಾರೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಐದನೇ ಪ್ರಶ್ನೆ, ಮೂತ್ರಪಿಂಡವು ರಕ್ತವನ್ನು ಹೇಗೆ ಅಥವಾ ಯಾವುದರ ಮೂಲಕ ಶುದ್ಧೀಕರಿಸುತ್ತದೆ? ಆಪ್ಷನ್ಸ್ ಎ ನೆಫ್ರಾನ್, ಬಿ ನೀರು, ಸಿ ಹಾರ್ಮೋನ್, ಡಿ ಕೋಶಗಳು. ಸರಿಯಾದ ಉತ್ತರ ಆಪ್ಷನ್ ಎ ನೆಫ್ರಾನ್. ಪ್ರತಿ ಮೂತ್ರಪಿಂಡವು ವ್ಯವಸ್ಥಿತ ರಕ್ತ ಪರಿಚಲನೆಯಿಂದ ಮೂತ್ರಪಿಂಡದ ಅಪಧಮನಿಯಿಂದ ರಕ್ತವನ್ನು ಪಡೆಯುತ್ತದೆ ಮತ್ತು ಮೂತ್ರಪಿಂಡದ ರಕ್ತನಾಳಗಳ ಮೂಲಕ ರಕ್ತವನ್ನು ಹಿಂತಿರುಗಿಸುತ್ತದೆ. ಪ್ರತಿ ಮೂತ್ರಪಿಂಡವು ನೆಫ್ರಾನ್ ಎಂಬ 1,000,000 ಘಟಕಗಳಿಂದ ಮಾಡಲ್ಪಟ್ಟಿದೆ. ಪ್ರತಿ ನೆಫ್ರಾನ್ ತಲೆಯಂತಹ ರಚನೆಯೊಂದಿಗೆ ಪ್ರಾರಂಭವಾಗುತ್ತದೆ, ಅಲ್ಲಿ ಆಯ್ದ ಶೋಧನೆ ಸಂಭವಿಸುತ್ತದೆ ಮತ್ತು ಮುಂದಿನ ನೆಫ್ರಾನ್ಗಳು 3 ವಿಧದ ಕೊಳವೆಗಳಾಗಿ ಟ್ಯೂನ್ ಆಗುತ್ತವೆ, ಅಲ್ಲಿ ಕೆಲವು ಎಲೆಕ್ಟ್ರೋಲೈಟ್ ಮತ್ತು ನೀರು ಮತ್ತು ಇತರ ಖನಿಜಗಳು ಸ್ರವಿಸುತ್ತದೆ ಅಥವಾ ಮರುಹೀರಿಕೆಯಾಗುತ್ತದೆ ಮತ್ತು ಅಂತಿಮವಾಗಿ ಮೂತ್ರವನ್ನು ಸಂಗ್ರಹಿಸಿ ಮತ್ತು ರಚನೆಯಂತಹ ರಚನೆಯ ಮೂಲಕ ಕಳುಹಿಸಲಾಗುತ್ತದೆ, ಮೂತ್ರನಾಳ ಮತ್ತು ನಂತರ ಮೂತ್ರಕೋಶಕ್ಕೆ ಅದು ಖಾಲಿಯಾಗುತ್ತದೆ. ನೆಫ್ರಾನ್ ಮೂತ್ರಪಿಂಡಗಳಲ್ಲಿ ವಿಶೇಷ ರೀತಿಯಲ್ಲಿ ಅಥವಾ ವ್ಯವಸ್ಥೆಯಲ್ಲಿ ಮೇಲೆ ತಿಳಿಸಿದ ಕಾರ್ಯವು ನಡೆಯಲು ಅನುಕೂಲವಾಗುತ್ತದೆ. ಆರನೇ ಪ್ರಶ್ನೆ, ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆಯಬಾರದು ಎನ್ನುವುದರ ವೈಜ್ಞಾನಿಕ ಕಾರಣವೇನು? ಆಪ್ಷನ್ಸ್ ಎ ಚರ್ಮದ ರಕ್ಷಣೆ,
ಬಿ ಸೂಕ್ಷ್ಮ ಚರ್ಮ, ಸಿ ನಿದ್ದೆಗಣ್ಣು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಚರ್ಮದ ರಕ್ಷಣೆ. ಬಾಹ್ಯ ಅಂಶಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ನಿಮ್ಮ ಚರ್ಮವು ರಾತ್ರಿ ಇಡೀ ನೈಸರ್ಗಿಕ ತೈಲಗಳನ್ನು ಉತ್ಪಾದಿಸುತ್ತದೆ. ಬೆಳಗ್ಗೆ ಅದನ್ನು ತೊಳೆಯುವುದರಿಂದ ಚರ್ಮವು ದುರ್ಬಲವಾಗಬಹುದು. ಬೆಳಗ್ಗೆ ಎದ್ದು ನಿದ್ದೆಗಣ್ಣಿನಲ್ಲಿ ಮುಖವನ್ನು ಅತಿಯಾಗಿ ತೊಳೆಯುವ ಸಾಧ್ಯತೆ ಇರುತ್ತದೆ. ಇದರಿಂದ ಚರ್ಮದ ಸೂಕ್ಷ್ಮ ಜೀವಿಗಳಿಗೆ ತೊಂದರೆಯಾಗಿ ಎಸ್ಜಿಮಾ ಮತ್ತು ರೋಸಾಸಿಯಂತಹ ಸಮಸ್ಯೆಗಳಾಗಬಹುದು. ಕೈಗಳಿಂದ ಅಥವಾ ರಾಸಾಯನಿಕ ಫೇಸ್ ವಾಶ್ಗಳನ್ನು ಬಳಸಿ ಮುಖ ತೊಳೆಯುವುದಕ್ಕಿಂತ ಕೇವಲ ನೀರನ್ನು ಚಿಮುಕಿಸುವುದರ ಮೂಲಕ ನೀವು ರಾತ್ರಿ ಇಡೀ ಸಂಗ್ರಹವಾದ ಕೊಳಕನ್ನು ತಡೆಯಬಹುದು. 7ನೇ ಪ್ರಶ್ನೆ. ಭಾರತದಲ್ಲಿನ ಯಾವ ರಾಜ್ಯದ ಮಗು ಹುಟ್ಟಿದ 6 ತಿಂಗಳಿಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದೆ? ಆಪ್ಷನ್ಸ್ ಎ ಆಂಧ್ರಪ್ರದೇಶ್, ಬಿ ಕೇರಳ, ಸಿ ರಾಜಸ್ಥಾನ್, ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಎ ಆಂಧ್ರಪ್ರದೇಶ್. ನೊಬೆಲ್ ಪ್ರಶಸ್ತಿ ಪಡೆದ ಮಗುವಿನ ಹೆಸರು ಪ್ರಜ್ವಲ್. ಆಂಧ್ರಪ್ರದೇಶದ ಕಡಪ ಜಿಲ್ಲೆಯ ಶಾಸ್ತ್ರಿನಗರದಲ್ಲಿ ಹುಟ್ಟಿದ ಮಗುವಿದು. ಕೇವಲ 6 ತಿಂಗಳಿಗೆ ಪ್ರಜ್ವಲ್ ವಸ್ತುಗಳನ್ನು ಗುರುತಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ತಾಯಿ ಯಾವುದೇ ಆಟಿಕೆಯನ್ನು ತೋರಿಸಿದರೂ ಪ್ರಜ್ವಲ್ ಅದನ್ನು ಗುರುತಿಸಬಲ್ಲನು. ಪ್ರಾಣಿ, ಹಣ್ಣು, ಪಕ್ಷಿ, ವಾಹನ, ಸಂಖ್ಯೆ, ಚಿತ್ರ ಯಾವುದನ್ನೇ ಆದರೂ ಪ್ರಜ್ವಲ್ ಸುಲಭವಾಗಿ ಗುರುತಿಸುತ್ತಿದ್ದ. 8ನೇ ಪ್ರಶ್ನೆ. ಯಾವ ಸಮಸ್ಯೆ ಇರುವವರು ಅಪ್ಪಿತಪ್ಪಿಯೂ ಬಾದಾಮಿಯನ್ನು ತಿನ್ನುವಂತಿಲ್ಲ? ಆಪ್ಷನ್ಸ್ ಎ ಶುಗರ್, ಬಿ ಬಿಪಿ, ಸಿ ಮೈಗ್ರೇನ್, ಡಿ ಕಿಡ್ನಿ ಸ್ಟೋನ್. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಬಾದಾಮಿ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹಲವರು ಭಾವಿಸಿದ್ದರೂ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅವು ಆರೋಗ್ಯ ಸಮಸ್ಯೆಗಳನ್ನು ಉಲ್ಬಣಗೊಳಿಸಬಹುದು. ಮೈಗ್ರೇನ್ ಇರುವವರು ಬಾದಾಮಿ ತಿನ್ನುವುದನ್ನು ತಪ್ಪಿಸುವುದು ಉತ್ತಮ. ಬಾದಾಮಿಯಲ್ಲಿ ವಿಟಮಿನ್ ಇ ಹೇರಳವಾಗಿರುವುದರಿಂದ ತಲೆನೋವು ಇರುವಾಗ ತಿಂದರೆ ಸಮಸ್ಯೆ ಉಲ್ಬಣಿಸುತ್ತದೆ. ಅಧಿಕ ರಕ್ತದೊತ್ತಡ ಹೊಂದಿರುವ ಜನರು ಬಾದಾಮಿಯನ್ನು ಸೀಮಿತ ರೀತಿಯಲ್ಲಿ ತಿನ್ನುವುದು ಉತ್ತಮ. ಹೆಚ್ಚಿನ ಮೆಗ್ನೀಷಿಯಂ ಅಂಶದಿಂದಾಗಿ ಇದು ಅಧಿಕ ರಕ್ತದೊತ್ತಡದ ಅಪಾಯವನ್ನು ಹೆಚ್ಚಿಸುತ್ತದೆ ಮತ್ತು ಆರೋಗ್ಯ ತಜ್ಞರ ಸಲಹೆಯಂತೆ ತುರ್ತು ಸಂದರ್ಭಗಳಲ್ಲಿ ಮಾತ್ರ ಸೀಮಿತ ಪ್ರಮಾಣದಲ್ಲಿ ತಿನ್ನುವುದು ಉತ್ತಮ. ಇನ್ನು ಕಿಡ್ನಿ ಸ್ಟೋನ್ ಇರುವವರು ಬಾದಾಮಿ ತಿನ್ನುವುದನ್ನು ತಪ್ಪಿಸುವುದು ಉತ್ತಮ. ಬಾದಾಮಿಯಲ್ಲಿ ಆಕ್ಸಲೇಟ್ ಅಧಿಕವಾಗಿರುತ್ತದೆ. ಇದು ಮೂತ್ರಪಿಂಡದಲ್ಲಿ ಮಾಲಿನ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಕಲ್ಲುಗಳನ್ನು ದೊಡ್ಡದಾಗಿ ಮಾಡುತ್ತದೆ. ಈಗಾಗಲೇ ಕಲ್ಲು ಇರುವವರು ಬಾದಾಮಿಯನ್ನು ತಿಂದರೆ ಗಾತ್ರ ಹೆಚ್ಚಾಗುವುದಲ್ಲದೆ ಕಿಡ್ನಿ ಸಂಬಂಧಿ ಸಮಸ್ಯೆಗಳು ಉಲ್ಬಣಗೊಳ್ಳಬಹುದು. ಅನೇಕರು ಅಜೀರ್ಣ, ಗ್ಯಾಸ್ ಮತ್ತು ಹೊಟ್ಟೆ ನೋವಿನಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಬಾದಾಮಿ ತಿನ್ನುವುದರಿಂದ ತೊಂದರೆಗಳು ಉಂಟಾಗಬಹುದು. ನಾರಿನಾಂಶ ಅಧಿಕವಾಗಿರುವುದರಿಂದ ಮತ್ತು ಬಿಸಿಯಾದ ಸ್ವಭಾವದಿಂದ ಹೊಟ್ಟೆಯ ಅಸ್ವಸ್ಥತೆಯನ್ನು ಉಂಟುಮಾಡಬಹುದು. ಸಣ್ಣ ಪ್ರಮಾಣದಲ್ಲಿ ತೆಗೆದುಕೊಳ್ಳುವುದು ಸುರಕ್ಷಿತವಾಗಿದೆ. ಅಧಿಕ ತೂಕದಿಂದ ಬಳಲುತ್ತಿರುವವರು ಸಹ ಬಾದಾಮಿಯ ಮೊರೆ ಹೋಗಬಾರದು. 9ನೇ ಪ್ರಶ್ನೆ. ಭಾಷೆಯ ಆಧಾರದ ಮೇಲೆ ಸ್ಥಾಪನೆಯಾದ ಭಾರತದ ಮೊದಲ ರಾಜ್ಯ ಯಾವುದು? ಆಪ್ಷನ್ಸ್ ಎ ಕೇರಳ, ಬಿ ಗೋವಾ, ಸಿ ಆಂಧ್ರಪ್ರದೇಶ್, ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರಪ್ರದೇಶ್. 1953ರಲ್ಲಿ ಆಂಧ್ರ ರಾಜ್ಯವನ್ನು ತೆಲುಗು ಭಾಷಿಕ ಪ್ರದೇಶಗಳನ್ನು ಒಳಗೊಂಡಂತೆ ರಚಿಸಲಾಯಿತು. ಈ ರಾಜ್ಯದ ರಚನೆಗಾಗಿ ಪೊಟ್ಟಿ ಶ್ರೀರಾಮುಲು ಅವರು ಉಪವಾಸ ಸತ್ಯಾಗ್ರಹವನ್ನು ನಡೆಸಿದರು ಮತ್ತು ಅವರ ಮರಣದ ನಂತರ ಈ ರಾಜ್ಯ ರಚನೆಯಾಯಿತು. ಇದಕ್ಕೂ ಮೊದಲು 1936ರಲ್ಲಿ ಒಡಿಶಾ ಭಾಷಾವಾರು ಆಧಾರದ ಮೇಲೆ ರಚನೆಯಾದ ರಾಜ್ಯವಾಗಿದೆ. ಆದರೆ ಆಂಧ್ರ ರಾಜ್ಯವು ಭಾಷಾವಾರು ಆಧಾರದ ಮೇಲೆ ರಚನೆಯಾದ ಮೊದಲ ದೊಡ್ಡ ರಾಜ್ಯವಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.